ಕೃಷ್ಣಾವರಂ ಸೇತುವೆ ಬಳಿ ಮತ್ತೆ ಒಂದು ಭೀಕರ ದ್ವಿಚಕ್ರ ವಾಹನ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಬಿಹಾರ ಮೂಲದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ಯುವಕ ಸಹಾಯಕ್ಕಾಗಿ ಕಣ್ಣು ತೆರೆದು ನೋಡುತ್ತಿದ್ದ ಕ್ಷಣ ஒரு பொண்ணு கடி ஒரு பையனு கடி கால் ஃப்ராக்சர் ஒரு ஆம்புலன்ஸ் கிடைக்க மாட்டேங்குது ಬ್ಲೌಸ್ ಹೊತ್ತಕ್ಕೆ ಇದು ನಮ್ಮ ಊರು ನಲ್ಮ ಇದೆ ಪಾತಂಗ ಕರ್ಕೊಂಡು ಇಲ್ಲಿ ಬಂದಿದ್ದಾರೆ. ಬೆಂಗಳೂರಲ್ಲಿ ಖಾಸಗಿಯಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಬಂದು ನೋಡಕ್ಕೆ ಬಂದಿದ್ದಾರೆ KGF ಅಂತ. ಹೋಗ್ಬೇಕಾದ್ರೆ ಈ ರೋಡ್ ಸ್ವಲ್ಪ ಕ್ರಾಸ್ ಗೊತ್ತಾಗಿಲ್ಲ ಅವ್ರಿಗೆ. ಮಾಮೂಲಿ ಬೈಕಲ್ಲ ಇದರಲ್ಲಿ ಬಂದಿರೋದು ಬಂದು ಬಿದ್ದಿದ್ದಾರೆ. ಹುಡುಗಿಗೂ ಫ್ರಾಕ್ಚರ್ ಹುಡುಗಿಗೂ ಸ್ವಲ್ಪ ಫ್ರಾಕ್ಚರ್ ಆಗಿದೆ. ಇವ್ರಿಗೆ ಮಾತ್ರ ಕಾಲು ಬ್ರಿಡ್ಜಿಗೆ ಏನಾಗಿದೆ ಸರ್, ಇದು ಸುಮಾರು 32 ಡೆತ್ ಆಗಿದೆ. ಇಲ್ಲಿ ಸುಮಾರು ಸಾವಿರಾರು ಆಕ್ಸಿಡೆಂಟ್ಸ್ ಆಗಿದೆ. ಬಟ್ ಇವಾಗ ಏನೋ ಲಾಸ್ಟ್ ಟೈಮ್ ಒಂದು 6 ಮಂತ್ಸ್ ಬ್ಯಾಕ್ ಆಕ್ಸಿಡೆಂಟ್ ಆದಮೇಲೆ ಎಲ್ಲ ರೂಪಾ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದ ಮೇಲೆ ಆ ಡಬಲ್ ರೋಡ್ ಮಾಡಿದ್ದಾರೆ. ಇವಾಗ ವಿಸಾಪುರಂ ಟು ಸ್ಕೂಲ್ ಆಫ್ ಮೆಡಿಸಿನ್ 12.5 ಕ್ರೋರ್ಸ್ ಏನೋ ಮಾಡಿದ್ದಾರೆ, ಡಬಲ್ ರೋಡ್ ಮಾಡಿದ್ದಾರೆ ವಿತ್ ಲೈಟ್ಸ್ ಎಲ್ಲ. ಬಟ್ ಸದ್ಯಕ್ಕೆ ಕೆಲಸ ಆಗ್ತಾ ಇದೆ. ಈ ಟರ್ನಿಂಗ್ಸು ಜಾಸ್ತಿ ಮತ್ತೆ ಆಕ್ಸಿಡೆಂಟ್ಸ್ ಆಗ್ತಾನೆ ಇದೆ. ಈ ರೋಡ್ ಸ್ಟಾರ್ಟ್ ಮಾಡಿದಿಂದ 3ನೇ ಆಕ್ಸಿಡೆಂಟ್ ಇದು. ಮೇನ್ ರೀಸನ್ಸ್ ಏನಂದ್ರೆ ಇಲ್ಲಿ ಸೈನ್ ಬೋರ್ಡ್ಸ್ ಇಲ್ಲ, ಬ್ಯಾರಿಕೇಡ್ಸ್ ಇಲ್ಲ. ಅದರಿಂದ ಅದು ಸ್ವಲ್ಪ ಕ್ರಮ ತಗೊಂಡು ಅದನ್ನು ಈ ಪೊಲೀಸ್ ಅವರೆಲ್ಲ PWD ಅವರು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ನೈಟಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರು ಲೈಟ್ ಹಾಕಬೇಕು. ಇದೊಂದು ಪ್ರಾಬ್ಲಮ್. ಅಲ್ಲಿ ನೈಸ್ ರೋಡ್ ಆ ಜಂಕ್ಷನ್ ಅದು ದೊಡ್ಡದು ಮಾಡಬೇಕು. ಅಲ್ಲೂ ಆಕ್ಸಿಡೆಂಟ್ಸ್. ಮೊನ್ನೆ ಒಬ್ಬನ ನೇರ ಅಲ್ಲಿ ನೈಸ್ ರೋಡಿಂದ ಬಂದು ನೇರ ಹಿಂಗೆ ಮೈಸೂರು ಜಾಗ ಹಿಂಗಕ್ಕೂ ಹೋಗವನ ಕಾಂಪೌಂಡ್ ಹಿಂಗೆ ಹೋಗ್ತಾ ಇದ್ದಾನೆ. ಅದರಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಈ PWD ಪ್ಲಸ್ ಪೊಲೀಸ್ ಅವರು ಸೇರಿ ಒಂದು ಕ್ರಮ ತಗೋಬೇಕು ಇದಕ್ಕೆ. ಆಯ್ತಾಯ್ತು. ಈ ಯಂಗೇಜ್ ಹುಡುಗರು ಮತ್ತು ಹುಡುಗಿಯರು ತುಂಬ ಗಾಡಿಯಲ್ಲಿ ಕೂರಿಸ್ಕೊಂಡು ಬರ್ತಾರೆ. ಅದು ನಾರ್ಮಲಾಗಿ ಬರಲ್ಲ, ಎಲ್ಲ ಎಣ್ಣೆ ಹಾಕ್ಕೊಂಡು ಬರ್ತಾರೆ. ಈಗ ಅವನು ಆಲ್ರೆಡಿ ಎಣ್ಣೆ ಹಾಕ್ಕೊಂಡು ಬಂದು ಬಿದ್ದಿರೋದು. ಇದೇ ಥರ ನಾನು ಸುಮಾರು ಒಂದು 20-30 ನೋಡಿದ್ದೀನಿ ಈ ಸರೌಂಡಿಗೆ ಬಿದ್ದಿರೋದು. ನಾನು ರೀಸೆಂಟ್ ಒಂದು 5-7 ಇಯರ್ಸ್ ಬ್ಯಾಕು ನಾನು ಆಂಬುಲೆನ್ಸ್ ಡ್ರೈವರ್. ನಾನು ಆಕ್ಸಿಡೆಂಟ್ ಕೇಸ್ಗಳೆಲ್ಲ ಸುಮಾರು ನೋಡಿದ್ದೇನೆ. ಅಲ್ಲಿ ನಿಂತಿದ್ದ ಜನರ ಹೃದಯವೇ ನಡುಗಿಸಿತು. ತಕ್ಷಣವೇ ಸ್ಥಳೀಯರು ಓಡಿ ಬಂದು ಆತನನ್ನು ರಕ್ಷಿಸಲು ಪ್ರಯತ್ನಿಸಿದರು. ಆದರೆ ಅತ್ಯಂತ ದುಃಖದ ಸಂಗತಿ ಏನೆಂದರೆ ಸಮಯಕ್ಕೆ ಆಂಬ್ಯುಲೆನ್ಸ್ ಸೇವೆ ಲಭ್ಯವಾಗಲಿಲ್ಲ. ಒಂದು ಜೀವ ಉಳಿಸಲು ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿರುವ ಸಮಯದಲ್ಲಿ ಆ ಗಾಯಾಳುವನ್ನು ಕೊನೆಗೆ ನಿರ್ಮಾಣ ಕಾಮಗಾರಿ ವಾಹನದಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು. ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂದು ತೋರಿಸಿದ ಸ್ಥಳೀಯರ ಸಹಾಯ ಒಂದೆಡೆ ಇದ್ದರೆ, ಮತ್ತೊಂದೆಡೆ ಆಂಬ್ಯುಲೆನ್ಸ್ ಸೇವೆಯ ವಿಳಂಬ ಜನರ ಕೋಪಕ್ಕೆ ಕಾರಣವಾಗಿದೆ. ನಮ್ಮ ಪ್ರದೇಶದಲ್ಲಿ ಅಪಘಾತಗಳು ಆಗುತ್ತಲೇ ಇವೆ, ಆದರೆ ತುರ್ತು ಸೇವೆಗಳು ಮಾತ್ರ ಸಮಯಕ್ಕೆ ಬರುತ್ತಿಲ್ಲ. ಹೀಗಾದರೆ ಬಡ ಜನರ ಜೀವದ ಬೆಲೆ ಏನು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಗಾಯಾಳು ರಸ್ತೆಯಲ್ಲಿ ನರಳುತ್ತಿದ್ದಾಗ ಅವನ ಕುಟುಂಬದವರು ಎಷ್ಟು ಭಯದಲ್ಲಿ ಇರಬಹುದು ಎಂದು ಒಂದು ಕ್ಷಣ ಯೋಚಿಸಿ. ಒಂದು ಜೀವ ಉಳಿಸಲು ಬೇಕಾಗಿರುವುದು ಕೇವಲ ಕೆಲವು ನಿಮಿಷಗಳ ಸ್ಪಂದನೆ ಮಾತ್ರ. ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಆಂಬ್ಯುಲೆನ್ಸ್ ಸೇವೆಯನ್ನು ಬಲಪಡಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇಂದು ಗಾಯಗೊಂಡಿರುವುದು ಒಬ್ಬ ಅನ್ಯ ರಾಜ್ಯದ ಕಾರ್ಮಿಕನಾಗಿರಬಹುದು, ನಾಳೆ ಅದು ನಮ್ಮ ಮನೆಯವರಾಗಬಾರದು. ಜೀವ ಅಮೂಲ್ಯ. ಸಮಯಕ್ಕೆ ಚಿಕಿತ್ಸೆ ಸಿಕ್ಕರೆ ಅನೇಕ ಪ್ರಾಣಗಳು ಉಳಿಯಬಹುದು.